ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಮಹಾಭಾರತದ ಮಹಾವೀರ ಸುಯೋಧನ, ಹೌದು ದುರ್ಯೋಧನ, ತನ್ನ ಎಲ್ಲ ಬಂಧು ಮಿತ್ರರನ್ನು ಸ್ನೇಹಿತರನ್ನು ಕಳೆದುಕೊಂಡ ಮೇಲೆ ಇಚ್ಛಾಮರಣಿ ಅವರ ತಾತ ಕುರುಕುಲ ತಿಲಕ ಪಿತಾಮಹ ಭೀಷ್ಮಾಚಾರ್ಯರನ್ನ ಭೇಟಿ ಮಾಡ್ತಾನೆ. ಆಗ ಅಲ್ಲಿ ಏನನ್ನು ಕೇಳ್ತಾನೆ, ಏನನ್ನು ಹೇಳ್ತಾನೆ, ಹಾಗೆ ಅವನೆಂಥ ಕ್ಷತ್ರ ತೇಜ, ಆ ಉರಗ ಪತಾಕ, ನಿಜವಾಗ್ಲೂ ಅವನ ವೀರಾವೇಶದ ಆ ಮಾತುಗಳು, ಅವನ ಸ್ವಾಭಿಮಾನ, ಹಾಗೆ ಯಾಕೆ ಅವನು ವೈಶಂಪಾಯನ ಸರೋವರದಲ್ಲಿ ಕುಳಿತ ಅಲ್ಲಿ ಏನೆಲ್ಲ ಆಲೋಚಿಸಿದ, ಆ ವಿಚಾರ ಕೇಳೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕುರುಕ್ಷೇತ್ರದ ಕದನ ಭೂಮಿ ಲಕ್ಷಾಂತರ ಜೀವಿಗಳ ಸಾವಿನಲ್ಲಿ ಹೆಣಗಳ ರಾಶಿಯಲ್ಲಿ ತುಂಬಿತ್ತು. ಆಗಸದ ತುಂಬ ರಣಹದ್ದುಗಳು, ಇನ್ನೊಂದು ಕಡೆ ಎಲ್ಲಂದರಲ್ಲಿ ನಾಯಿ ನರಿಗಳು ಹೆಣಗಳನ್ನು ಕಚ್ಚಿ ಎಳೆದಾಡ್ತಾ ಇದ್ವು. ಸತ್ತ ಹೆಣಗಳ ಪೈಕಿ ತಮ್ಮವರನ್ನು ಗುರುತಿಸಿ ಅಂತ್ಯ ಸಂಸ್ಕಾರ ಮಾಡುವ ಪ್ರಯತ್ನ ಒಂದಿಷ್ಟು ಜನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೆಣಗಳಲ್ಲಿದ್ದ ಅವರ ಮೇಲಿನ ಬಂಗಾರಗಳನ್ನು ತೆಗೆದುಕೊಂಡು ಹೋಗೋ ಜನರು. ಅದೊಂದು ಭಯಾನಕ ವಾತಾವರಣ ಅಲ್ಲಿ. ಹಾಗೆ ದುರ್ಯೋಧನ ಭೀಷ್ಮ ಪಿತಾಮಹರನ್ನು ನೋಡಿ ಅವರ ಕೊನೆ ಪ್ರಯತ್ನಕ್ಕೆ ಅವರ ಆಶೀರ್ವಾದ ಕೇಳ್ತಾ ಬರ್ತಾ ಇದ್ದಾನೆ. ಅವರ ಮನದಲ್ಲಿ ಬೇಸರ, ಕಣ್ಣೀರು. ಭೀಷ್ಮ ಪಿತಾಮಹರ ಶರಶಯ್ಯ ಬಳಿ ಬಂದು ಅವರ ಪಾದಗಳಿಗೆ ನಮಿಸ್ತಾನೆ. ಭೀಷ್ಮ ಪಿತಾಮಹ ನಿಧಾನವಾಗಿ ಕಣ್ತೆರೆದು ನೋಡ್ತಾರೆ ದುರ್ಯೋಧನ. ಅವ್ರಿಗನ್ಸುತ್ತೆ, ದುಷ್ಟನೋ ದುರ್ಮಾರ್ಗಿನೋ, ಅಹಂಕಾರನೋ ಅಧರ್ಮಿನೋ, ಇವನು ನನ್ನ ಮೊಮ್ಮಗ ತಾನೆ. ಹಾಗನ್ಕೊಂಡು ಗಂಗಾತನೆಯ ಭೀಷ್ಮ ಹೇಳ್ತಾರೆ, ಮಗು, ಇನ್ನಾದ್ರೂ ಪಾಠ ಕಲಿ. ಪಾಂಡವರನ್ನು ಕರೆದು ನಾನು ಮಾತಾಡ್ತೀನಿ, ಸಂಧಾನ ಮಾಡ್ಕೋ. ಸಾಕು 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 ಈ ನೋವು ಸಾವುಗಳು. ಸುಯೋಧನ, ಧೃತರಾಷ್ಟ್ರನ್ಗೆ ನಿನ್ನನ್ನು ಬಿಟ್ಟರೆ ಇನ್ಯಾರೂ ಉಳಿದಿಲ್ಲ. ಅವನಿಗಾಗಾದ್ರೂ, ಹಾಗೆ ನಿನ್ನ ತಾಯಿ ಗಾಂಧಾರಿಗಾಗಿ, ನಿನ್ನ ಪ್ರಿಯ ಹೆಂಡತಿ ಭಾನುಮತಿಗಾಗಿ ಇದನ್ನೆಲ್ಲ ಸಾಕು ಮಾಡು ಕಂದ ಅಂತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಪಿತಾಮಹ, ಹಿರಿಯರಾದ ನೀವು, ಕಿರಿಯರಾದ ದುಶ್ಯಾಸನಾದಿ 100 ಸಹೋದರರು, ನನ್ನ ಜೀವದ ಗೆಳೆಯ ಕರ್ಣ, ನನ್ನ ಮಗ ಲಕ್ಷ್ಮಣ ಕುಮಾರ, ಜೊತೆಗೆ ನನಗೆ ಸಹಾಯ ಮಾಡಲು ಬಂದ ಅದೆಷ್ಟೋ ವೀರಾದಿ ವೀರರು, ಚಕ್ರವರ್ತಿಗಳು, ಸೇನೆ, ಸೈನ್ಯ, ಇದನ್ನೆಲ್ಲ ಕಳ್ಕೊಂಡ ಮೇಲೆ ಈ ಸಮಾಧಿ ಮೇಲಿನ ಸಾಮ್ರಾಜ್ಯ ನನಗಾದ್ರೂ ಯಾಕೆ ಬೇಕು ಹೇಳಿ? ಪಿತಾಮಹ, ರಣರಂಗದಲ್ಲಿ ಅಭಿಮನ್ಯು ಕುಮಾರನನ್ನು ಮೋಸದಿಂದ ಕತ್ತರಿಸಿ ಹಾಕಲಾಯಿತು. ಅವನ ತಂದೆ ಪಾರ್ಥನ ಮುಂದೆ ನಾನು ಹೇಗೆ ನಿಂತ್ಕೊಳ್ಳಿ? ಘಟೋದ್ಗಜನಂತ ಮಹಾವೀರರನ್ನು ಕೊಂದು ಹಾಕುವಂತ ಕರ್ಣನಿಗೆ ಹೇಳ್ದವನೇ ನಾನು. ಈಗ ಭೀಮಸೇನನಿಗೆ ಮುಖ ಹೇಗೆ ತೋರಿಸ್ಲಿ? ಅಲ್ಲ, ಆ ಪಾಂಚಾಲಿ ನನ್ನ ನೋಡ್ ನಕ್ಳು ಅನ್ನೋ ಕಾರಣಕ್ಕೆ ಅವಳ ವಸ್ತ್ರಾಪಹರಣ ಮಾಡಿಸಿದವನು ನಾನು. ಈಗ ಅವಳ ಗಂಡರೊಂದಿಗೆ ಸಂಧಾನ, ಇದು ಸಾಧ್ಯನಾ? ಸಂಧಾನ ಮಾಡಿಕೊಂಡು ನಾನು ಬದುಕಬೇಕಾ? ಪಿತಾಮಹ, ಇದೇ ರಣರಂಗದಲ್ಲಿ ನನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಳ್ಕೊಂಡಿದ್ದೇನೆ. ಇವರೊಂದಿಗೆ ಜೀವದ ಆಸೆಗೆ ಶತ್ರುಗಳೊಂದಿಗೆ ಜೀವ ಭಿಕ್ಷೆ ಬೇಡಿ ಸಂಧಾನ ಮಾಡಿಕೊಂಡು ನಾನು ಬದುಕಿದ್ರೆ ನನ್ನ ಪ್ರೀತಿಯ ಪತ್ನಿ ಭಾನುಮತಿ ಹೇಗ್ ತಾನೇ ಸಹಿಸಿಯಾಳು? ಇದೆಲ್ಲ ಆ ಪಾಂಡವರಿಂದ ಸಾಧ್ಯವಾಗಬಹುದೋ ಏನೋ, ಆದರೆ ನಾನು ರಣಹೇಡಿಯಂತೆ ಬದುಕಲು ಸಾಧ್ಯವಿಲ್ಲ. ಈ ರೀತಿ ಹೇಳುವುದಕ್ಕೆ ಪಿತಾಮಹ ಭೀಷ್ಮನಿಗೆ ಸುಯೋಧನನ ಕ್ಷಾತ್ರ ಧರ್ಮದ ಮೇಲೆ ಹೆಮ್ಮೆ ಅನಿಸಿತು. ಆಗ ಜಲಸ್ತಂಭನ ವಿದ್ಯೆಯನ್ನು ಬೋಧಿಸಿ ಮನಸ್ಸಿನ ಕ್ಲೇಶ ಕಳೆಯುವವರೆಗೆ ವೈಶಂಪಾಯನ ಸರೋವರದಲ್ಲಿ ಕೂತು ಧ್ಯಾನಸ್ಥನಾಗುವಂತ ಸಲಹೆ ಕೊಟ್ಟರು. ಅವರಿಗೆ ವಂದಿಸಿ ಸುಯೋಧನ ಅಲ್ಲಿಂದ ಅಹಂಕಾರ ಮತ್ತು ಆತ್ಮಾಭಿಮಾನದ ಮನಸ್ಸಿನಿಂದ ವೈಶಂಪಾಯನ ಸರೋವರದಲ್ಲಿ ಆತ್ಮಾವಲೋಕನ ಮಾಡ್ತಾ ಕೂತ್ಕೋತಾನೆ ಉರಗ ಪತಾಕ. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಯೋಚಿಸ್ತಾ ಇದ್ದಾನೆ, ಅಲ್ಲ, ಈ ಯುದ್ಧ ಯಾರಿಗೆ ಒಳ್ಳೇದನ್ನು ಮಾಡಿದೆ? ಇಲ್ಲಿ ಸೋತೋರು ಯಾರು, ಗೆದ್ದೋರು ಯಾರು? ಹೌದು, ಕುರುಸೇನೆ ನಾಶವಾಗಿದೆ, ಪಾಂಡವರಿಗೆ ವಿಜಯಲಕ್ಷ್ಮಿ ಒಲಿದಿದೆ. ಹಾಗನ್ಕೊಂಡ್ರೆ ಅದು ಹೆಣಗಳ ಮೇಲಿನ ಗೆಲುವು, ಒಂದು ಬಂಧು ಮಿತ್ರರನ್ನು ಬಲಿ ಕೊಟ್ಟು ಪಡೆದ ಗೆಲುವು. ಅಭಿಮನ್ಯು, ಘಟೋದ್ಗಜರಂಥ ವೀರ ಬಾಲಕರ ಮರಣ. ಬಂಧು ಮಿತ್ರರಿಲ್ಲ, ಹಿತೈಷಿಗಳಿಲ್ಲ, ಮಕ್ಕಳು ವಾರಸುದಾರರು ಬದುಕಿಲ್ಲ. ಅವರು ಗೆದ್ದರು, ಸೋತಂತೆ. ಛೆ, ಇಂತಹ ಗೆಲುವು ಯಾರಿಗೆ ತಾನೇ ಬೇಕು ಅಂದ್ಕೋತಾನೆ. ಒಮ್ಮೆ ಕಿರುನಗೆ ಬೀರ್ತಾನೆ.
ಹೇ, ನಾನು ಯುದ್ಧದಲ್ಲಿ ಸೋತಿರ್ಬೋದು, ಆದ್ರೆ ಬದುಕಿನಲ್ಲಿ ಗೆದ್ದವನು ನಾನು, ಹೌದಲ್ವಾ? ಕುರುಕುಲ ಸಿಂಹಾಸನವನ್ನು ದಶಕಗಳ ಕಾಲ ಆಳಿದವನು ನಾನು. ಭೀಷ್ಮ, ದ್ರೋಣ, ಕೃಪ, ವಿದುರಾದಿ ಹಿರಿಯರು, ಅಶ್ವತ್ಥಾಮ, ಕರ್ಣ, ದುಶ್ಯಾಸನ, ಶಕುನಿ, ನನ್ನ ಸಮಕಾಲೀನವರು ಮುಂತಾದವರೊಂದಿಗೆ ಅಪಾರವಾದ ಸಂಪತ್ತು, ಐಶ್ವರ್ಯ, ಸುಖ ಭೋಗಗಳನ್ನು ಅನುಭವಿಸಿದವನು ನಾನು. ಯೌವನದ ದಿನಗಳಲ್ಲಿ ನನಗೆ ಅರಮನೆ ಇತ್ತು, ಆಳು ಕಾಳುಗಳಿದ್ರು, ರತ್ನ ಸಿಂಹಾಸನ ಇತ್ತು, ಅರಿತು ನಡೆಯುವ ಸತಿ, ಆಜ್ಞೆಗಾಗಿ ಕಾದು ನಿಂತ ಅನುಜರು, ಪ್ರಾಣ ಕೊಡುವ ಸ್ನೇಹಿತ ಕರ್ಣ, ಮದರೆ ಮಾನಿನಿಯರು, ಸಕಲ ಸಂಪತ್ತುಗಳು, ನನ್ನ ಮಾತನ್ನು ಕೇಳಿ ತಲೆಬಾಗಿ ನಡೆಯುವ ಬಂಟರು ಇದ್ದರು. ಅದೇ ಅಲ್ವಾ ನಿಜವಾದ ಗೆಲುವು. ಈ ಗೆಲುವು ಏನಕ್ಕೆ ಬೇಕು? ಹಾಗಂತ ಮತ್ತೊಮ್ಮೆ ಮುಗುಳ್ನಗ್ತಾನೆ. ಪಾಂಡವರಿಗೆ ಗೆಲುವು. ವಾನಪ್ರಸ್ಥದ ಕಾಲಕ್ಕೆ ಯುದ್ಧ ಗೆದ್ದು ಏನು ಮಾಡ್ಯಾರು? ಅದೋ ಈಗ ಹಾಳು ಬಿದ್ದ ಸಾಮ್ರಾಜ್ಯ. ಬಂಧು ಬಾಂಧವರಿಲ್ಲ, ಯುವಜನರಿಲ್ಲ, ಪುರಜನರ ಬಳಿ ದವಸ ಧಾನ್ಯ ಇಲ್ಲ, ಸಂಪತ್ತಿಲ್ಲ, ಸಂತೋಷ ಇಲ್ಲ. ಇನ್ನು ಅವರು ಕೊಂದ ಅವರ ಗುರು ಹಿರಿಯರು, ಅವರಿಗೆ ಶಾಪ ನೋವುಗಳು ತಟ್ಟದೇ ಇರುತ್ತಾ? ಅದೆಷ್ಟು ದಿನ ಹಸ್ತಿನಾವತಿಯನ್ನು ಆಳ್ತಾರೋ ಆಳ್ಕೊಳ್ಳಿ ಪಾಪ. ಅನುಭವಿಸಬೇಕಾದ ದಿನಗಳಲ್ಲಿ ಗೆಡ್ಡೆ ಗೆಣಸು ತಿನ್ನುತ್ತಾ ಕಾಡಿನಲ್ಲಿ ಅಲ್ದಾಡ್ತಾ ಇದ್ರು. ಕೈ ಹಿಡಿದ ಹೆಂಡತಿಯನ್ನು ಮೆಚ್ಚಿಸಲಾಗಲಿಲ್ಲ. ವೃದ್ಧಾಪ್ಯದಲ್ಲಿ ಈ ಸ್ಮಶಾನ ಸದೃಶ ಸಾಮ್ರಾಜ್ಯ ಆಳ್ಕೊಳ್ಳಿ. ಸೋಲಿನಲ್ಲೂ ಗೆದ್ದೆ ಎನ್ನುವ ನನ್ನ ಹೆಮ್ಮೆ ನಿಜವಾಗಿಯೂ ನನಗೆ ಸಂತೋಷವನ್ನೇ ಕೊಡುತ್ತಿದೆ. ಅದಾದ ಮೇಲೆ ಸ್ವಲ್ಪ ಸಮಯ ಮೌನವಾಗಿದ್ದು ಕೆಲವೊಬ್ಬರನ್ನ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಪಾಂಡವರ ಅಗ್ರಜ ಧರ್ಮರಾಯ, ಅವನು ಎಲ್ಲರ ಕಣ್ಣಲ್ಲಿ ಆಸೆ ಆಕಾಂಕ್ಷೆಗಳೇ ಇಲ್ಲದ ಸಾಧು ಪುರುಷ. ಅದೆಂಥ ನಟಭಯಂಕರ ಅವನು. ಅಶ್ವತ್ಥಾಮ ಹತ ಅಂತ ಹೇಳ್ದ ಕುಂಜರಹ ಅನ್ನೋದನ್ನ ಮನಸ್ಸಿನಲ್ಲೇ ಹೇಳ್ಕೊಂಡಲ್ಲ. ಅದನ್ನ ನಂಬಿ ಆಚಾರ್ಯ ದ್ರೋಣ ರಣರಂಗ ಅಂತ ಗೊತ್ತಿದ್ರು ರಣಭೂಮಿಯಲ್ಲಿ ಧ್ಯಾನವಂತೆ. ಧ್ಯಾನ ಛೇ, ಪರಶುರಾಮರಿಂದ ವಿದ್ಯೆ ಕಲಿತಿದ್ದು ಇದೆಯೇ ಅವರು? ತಿಂದ ಮನೆಯ ಋಣ ತೀರಿಸಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇರಲಿಲ್ಲ ಅವರಿಗೆ. ರಣರಂಗದಲ್ಲಿ ಕುರುಸೇನೆಯ ಜೊತೆಗೆ ಒಬ್ಬ ದ್ರೋಣರಿದ್ರೆ ಸಾಕು, ಈ ಪಾಂಡವರು ಧೂಳಿಪಟ ಆಗ್ತಾರೆ ಅಂತ ನಂಬಿದ್ದೆ. ಅದು ಸುಳ್ಳಾಗಿ ಹೋಯಿತು. ಅಲ್ಲ, ಆ ಮುದುಕನಿಗೆ ಸ್ವಲ್ಪ ಜ್ಞಾನ ಬೇಡವಾ? ಚಿರಂಜೀವಿ ಅನ್ನೋ ವರ ಪಡೆದವನು ಅವನು ಹೇಗೆ ಸಾಯ್ತಾನೆ? ಅದಿರಲಿ, ಸಾವು ನೋವುಗಳು ಅಂದ ಮೇಲೆ ರಣರಂಗದಲ್ಲಿ ಇದು ಇದ್ದಿದ್ದೆ. ನಾವು ಮಕ್ಕಳನ್ನೆಲ್ಲ ಕಳ್ಕೊಂಡಿರ್ಲಿಲ್ವಾ? ಇವ್ರಿಗೊಬ್ನಿಗೇ ಹುಟ್ಟಿದ್ದು ಮಗ. ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಮುದುಕನಿಗೆ? ನಾಟಕದ ಮುತುಕ. ಪಾಂಡವರಿಗೆ ಸಹಾಯ ಮಾಡೋದಕ್ಕೆ ಹೀಗೆಲ್ಲ ಮಾಡ್ಬಿಟ್ರ ಅನ್ಸುತ್ತೆ. ಅವ್ರ ಮಗ ಅಶ್ವತ್ಥಾಮ, ಅವನು ಅದೆಂಥ ನೀಚ. ನನ್ನ ಜೊತೆಯಲ್ಲೇ ಬೆಳೆದವನು. ಹಸ್ತಿನಾವತಿಗೆ ಬಂದಾಗ ಹಾಲು ಯಾವುದು, ಅಕ್ಕಿ ಹಿಟ್ಟಿನ ನೀರು ಯಾವುದು ಅನ್ನೋದು ಗೊತ್ತಿರಲಿಲ್ಲ ಅವನಿಗೆ. ಇಲ್ಲಿಗೆ ಬಂದ ನಂತರ ಅಲ್ವಾ ಒಳ್ಳೆ ಆಹಾರ ಕಂಡಿದ್ದವನು. ಆ ಅಶ್ವತ್ಥಾಮ ಅದೆಷ್ಟು ಬಾರಿ ಹೇಳಿದ್ದ, ಗೆಳೆಯ ನಿನ್ನ ಋಣ ಮರೆಯೋದಿಲ್ಲ ಅಂತ. ಕನಿಷ್ಠ ಪಕ್ಷ ತನ್ನ ತಂದೆ ಕೊಲೆಯ ಪ್ರತೀಕಾರದ ರೋಷವಾದ್ರೂ ಬೇಡವಾ? ಅವನಿಗೆ ಸೇನಾಧಿಪತಿ ಮಾಡಲಿಲ್ಲ ಅನ್ನೋ ಸಿಟ್ಟು. ಅವರಪ್ಪನ್ನ ಸೇನಾಪತಿ ಮಾಡಿ ನೋಡಿರ್ಲಿಲ್ವಾ? ಅದಕ್ಕೆ ಸಿಟ್ಟು ಮಾಡಿಕೊಂಡು ನಾನು ಯುದ್ಧ ಮಾಡಲ್ಲ ಅಂತ ಹೊರಟೇ ಬಿಟ್ಟ. ನನ್ನ ಸುತ್ತಲಿದ್ದ ಪ್ರತಿಯೊಬ್ಬರೂ ಅವರದ್ದೇ ಸ್ವಾರ್ಥ ಪ್ರತಿಷ್ಠೆಗಳಲ್ಲಿ ಮುಳುಗಿ ಹೋಗಿದ್ರು. ಇನ್ನು ಕರ್ಣ, ಅವನು ಕೂಡ ಮಾತು ತಪ್ಪಿಬಿಟ್ಟ. ಅವನನ್ನ ದಾನಶೂರ ಕರ್ಣ ಅಂತ ಕರೆಯುತ್ತೆ ಸಮಾಜ. ಛೇ, ಅವತ್ತು ಅಂಗರಾಜ್ಯ ಕೊಟ್ಟ ದಿನ ಅವನು ಹೇಳಿದ್ದೇನು? ಈ ಸೂತಪುತ್ರನ ಜೀವ, ದೇಹ, ಬದುಕು ಪ್ರತಿಯೊಂದು ಕುರು ಸಾರ್ವಭೌಮನಿಗೆ ಮೀಸಲು. ಹಾಗಂದ್ಮೇಲೆ ಸ್ವಾತಂತ್ರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ಯಾರು ಕೊಟ್ಟರು ಅವನಿಗೆ? ಅವನು ಮೋಸ ಮಾಡಿಬಿಟ್ಟ. ಅವನ ಪ್ರತಿಯೊಂದು ನನ್ನದೇ ಅಂದಮೇಲೆ ಅವನಿಗೆ ಸೇರಿದ ಕವಚ ಕುಂಡಲಗಳನ್ನು ಇಂದ್ರನಿಗೆ ದಾನ ಕೊಡೋ ಹಕ್ಕು ಅಧಿಕಾರ ಕೊಟ್ಟಿದ್ಯಾರವನಿಗೆ? ಆ ಕುಂತಿಗೆ ಮಾತು ಕೊಡೋ ಅಧಿಕಾರ ಕೊಟ್ಟೋರು ಯಾರು? ಇನ್ನು ಶಲ್ಯ ಕರ್ಣನಿಗೆ ಮೋಸ ಮಾಡಿದ್ದ. ಇದ್ರ ಜೊತೆಗೆ ನಾನು ಕೂಡ ಎಲ್ಲೋ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಹೌದು, ಅಶ್ವತ್ಥಾಮ ಹಾಗೂ ಕೃಪಾಚಾರ್ಯ ಚಿರಂಜೀವಿಗಳು. ಅವರಲ್ಲಿ ಯಾರೊಬ್ಬನಾದ್ರೂ ಸೇನಾಪತಿ ಮಾಡಿದ್ರೆ ಯುದ್ಧ ಇಷ್ಟು ಬೇಗ ಮುಗಿತಾ ಇರ್ಲಿಲ್ವೋ ಏನೋ. ಇದೆಲ್ಲ ಭ್ರಮೆಯ. ಯಾಕೆಂದ್ರೆ ಇಚ್ಛಾಮರಣಿ ಭೀಷ್ಮ ಶರಶಯ್ಯ ಮೇಲೆ ಮಲಗಿದ್ದಾರೆ. ವಿಧಿ ಅದು ಏನಾಗಬೇಕು ಅದಾಗೇ ಆಗುತ್ತೆ ಅಂದ್ಕೊಂಡ. ಉರಗ ಪತಾಕ ಹೀಗೆಲ್ಲ ವೈಶಂಪಾಯನ ಸರೋವರದಲ್ಲಿ ಕುಳಿತು ಆಲೋಚಿಸ್ತಾ ಇದ್ದ.
ಇದೊಂದು ಸಣ್ಣ ವಿವರಣೆ ಅಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.